ನಾನೇನು ಅವಳನ್ನ ರೆಡ್ ಕಾರ್ಪೆಟ್ ಹಾಕಿ ಕೈ ಹಿಡಿದು ವೆಲ್ಕಮ್ ಮಾಡಲ್ಲ. ಅವಳನ್ನ ಕಾಸತ್ತು ಅಂತ ಹೇಳಿ ಆಸ್ಪತ್ರೆ ಹತ್ರ ತಂದು ತಪ್ತೀನಷ್ಟೇ. ಆಮೇಲೆ ಅವಳು ಏನಾದರೂ ಮಾತಾಡ್ತೀನಿ. ಆದರೂ ಆದಿ ಅಮ್ಮ ನೀನು ಸುಮ್ಮನೆ ಟೆನ್ಷನ್ ಆಗಬೇಡ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಹಲೋ ಹಲೋ ಆದಿ ಆದಿ ಏನೇ ವಿಮಲಾ, ನೀನು ಹೇಳೋದನ್ನು ಕೇಳಿದೆ ಆ ಲಕ್ಷ್ಮಿನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾನಾ? ಅದೇನು ಅಜ್ಜಿ ಹೇಳಿದ್ರು ಅಂತನಾ ಅಥವಾ ಅವನಿಗೆ ಲಕ್ಷ್ಮಿ ಇಲ್ಲಿಗೆ ಬರೋದು ಬೇಕು ಅಂತನಾ? ಶೋಭೆ ನೀನೇನೇನೋ ಮಾತಾಡಬೇಡ. ವಿಮಲಾ, ನೀನು ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? ಶೋಭೆ ಕೇಳೋದ್ರಲ್ಲಿ ಏನು ತಪ್ಪಿದೆ? ಅತ್ತೆ ಏನೋ ಅವತ್ತು ಕರ್ಕೊಂಡು ಬಾ ಅಂತ ಹೇಳಿದ್ರು. ಅವ್ರಿಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡೋದನ್ನು ಬಿಟ್ಬಿಟ್ಟು ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಅವಳನ್ನ ಕರ್ಕೊಂಡೇ ಬರ್ತೀನಿ ಅಂತ ಕುದುರೆ ಮೇಲೆ ಕೂತ್ಕೊಂಡಿದ್ದಾನಲ್ಲ, ಏನು ಹೇಳಬೇಕು ಅವನಿಗೆ? ಅದು ಹೇಗೆ ಅವಳು ಬರ್ತಾಳೋ ನಾನು ನೋಡ್ತೀನಿ. ಅತ್ತೆ, ಅವಳು ತಾನೇ ಏನು ಮಾಡೋಕ್ಕಾಗತ್ತೆ? ಗೊತ್ತಿರೋರ್ಗೆ ಬೆಂಗಳೂರಲ್ಲಿ ರಾತ್ರಿ ಹೊತ್ತು ಓಡಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಏನೂ ಗೊತ್ತಿಲ್ಲದೇನೆ ಮನೆ ಬಿಟ್ಟು ಹೊರಟವಳವಳು. ಏನು ಹಾಗಂದ್ರೆ? ಅತ್ತೆ, ಅವಳು ಈಗಷ್ಟೇ ಹೋಗಿ ಪಿ ಜಿನಲ್ಲಿದ್ದಾಳೆ. ಆದರೆ ಈ ಗೊತ್ತು ಗುರಿ ಇಲ್ದಿರೋ ಊರಲ್ಲಿ ಅವಳೊಬ್ಬಳೇ ಒದ್ದಾಡೋದು ತುಂಬ ಕಷ್ಟ ಅಲ್ವಾ? ನಿಜ, ಏನೂ ಗೊತ್ತಿಲ್ಲದೆ ಇರೋ ಕಡೆ ಅಷ್ಟು ರಾತ್ರಿ ಮನೆ ಬಿಟ್ಟು ಹೋಗಿ ಅದು ಹೇಗೆ ಮ್ಯಾನೇಜ್ ಮಾಡ್ಕೊಂಡ್ಲೋ. ನಿಜಾನೇ. ಪಾವನಿ ಈ ಮನೆ ಸೊಸೆ ನೀನು. ನಿನ್ನ ಮೇಲೆ ನನಗೆ ಪ್ರೀತಿ ಇದೆ. ಸುಮ್ಮನೆ ಆ ಲಕ್ಷ್ಮಿಗೆ ಸಪೋರ್ಟ್ ಮಾಡಿಕೊಂಡು ನಿನ್ನ ಮೇಲಿರೋ ಅಭಿಪ್ರಾಯನ ಬದಲಾಗೋ ಹಾಗೆ ಮಾಡ್ಕೋಬೇಡ. ಸಂಜೀವ, ತುಂಬ ಗಾಬರಿ ಆಗೋಗಿತ್ತು ಕಣೋ. ಸದ್ಯ ಇಬ್ರು ಆರಾಮಾಗಿ ಬಂದ್ರಲ್ಲ. ಇದೇನಕ್ಕೆ ಹೀಗೆ ಹೇಳ್ತಿದ್ದೀರಾ? ಸಂಜೀವನ್ಗೆ ಯಾವುದೂ ತೊಂದರೆ ಆಗದಿರೋ ಥರ ಹುಷಾರಾಗಿ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ನಿಮ್ಮ ಸೊಸೆನೆ ಮಾತು ಕೊಟ್ಟಿರ್ಲಿಲ್ವಾ? ನಿಜ ಅಮೃತ, ತುಂಬ ಥ್ಯಾಂಕ್ಸ್ ಕಣ. ಅತ್ತೆ, ಅದೇನು ಸಮಸ್ಯೆ ಆಗ್ತಿರ್ಲಿಲ್ಲ. ಅದೇ ಮತ್ತೆ ಇವ್ರೇನು ಕೊಲೆ ಮಾಡಿದಾರ, ಕಳ್ತನ ಮಾಡಿದಾರ? ತೊಂದರೆ ಆಗೋದಕ್ಕೆ ಮದುವೆ ತಾನೇ ಮಾಡ್ಕೊಂಡಿರೋದು. ರೀ ಬಿಡ್ತು ಅನ್ರಿ, ಬಾಯಲ್ಲಿ ಏನು ಒಂದು ಒಳ್ಳೆ ಮಾತು ಬರಲ್ಲ. ಏನಾದರೂ ಮಾತಾಡಿ ಅಂದರೆ ಕೊಲೆ ದರೋಡೆ ಅಂತ ಮಾತಾಡ್ತೀರಾ. ಕರ್ಮ. ಅದು ಸರಿ, ಪೊಲೀಸ್ರಿಗೆ ಏನಂದ್ರ ಅಮೃತ? ಏನು ಕೇಳಿದ್ರು? ಏನಿಲ್ಲ ಅತ್ತೆ, ನಾವು ಇಬ್ಬರು ಒಪ್ಪಿದ್ದೇ ಮದುವೆ ಆಗಿದ್ದೀವಿ ಅಂತ ಒಂದು ಹೇಳಿಕೆ ಬರೆಸ್ಕೊಂಡು ಅದ್ರ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂಡು. ಮತ್ತೆ ಅದೇನೋ ಮನೆಯಲ್ಲೇ ಹಿಂಸೆ ಕೊಡ್ತಾರೇನೋ ಅಂತ ಮೊನ್ನೆ ಪೊಲೀಸ್ನವ್ರು ಕೇಳಿದ್ರಲ್ಲ, ಏನಮ್ಮ ಅಮೃತ ಅದೆಲ್ಲ ಕೇಳಿದ್ರಾ? ಇಲ್ಲ ಆಂಟಿ, ಒತ್ತಾಯದಲ್ಲಿ ಮದುವೆ ಆಗಿದೆ ಅನ್ನೋ ಅನುಮಾನದಲ್ಲಿ ಆ ರೀತಿ ಕೇಳಿದ್ರು ಅಷ್ಟೇ. ರೂಲ್ಸ್ ಪ್ರಕಾರ ಅದನ್ನ ಅವ್ರು ಕೇಳಬೇಕು, ಕೇಳಿದ್ದಾರೆ. ಆ ಥರ ಏನೂ ತೊಂದರೆ ಇಲ್ಲ ಅಂತ ನಮ್ಮ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ಸೈನ್ ಹಾಕಿಸ್ಕೊಂಡ್ರು. ಅದೆಲ್ಲ ರೂಲ್ಸ್ ಕಣೆ. ಜನಗಣತಿ ಮಾಡುವಾಗ ಒಂದಿಷ್ಟು ಪ್ರಶ್ನೆ ಕೇಳಲ್ವಾ? ಹಾಗೆ ಕೇಳಿರ್ತಾರೆ. ನಿಮಗೆಲ್ಲ ಗೊತ್ತಾಗತ್ತೆ. ನೀವೇನೋ ದೊಡ್ಡ ಡಾಕ್ಟ್ರೇಟ್ ಮಾಡಿರೋ ಥರ ಮಾತಾಡ್ತಿದ್ದೀರಾ. ಕುಮುದ, ಹೋಗ್ಲಿ ಬಿಡಮ್ಮ. ಇದೇಂಗ್ ಮಾವ, ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬಂದಿದ್ದೀರಾ? ನೀವೇ ಮಾಡಿಸ್ಕೊಂಡು ಬಂದ್ರಾ ಪೊಲೀಸರು ಕೊಟ್ರಾ? ಏನು ಮ್ಯಾರೇಜ್ ಸರ್ಟಿಫಿಕೇಟಾ? ಎಲ್ಲಿ ಕೊಡು ಕೊಡು, ನೋಡ್ತೀನಿ. ಹೋಮವ ಪೊಲೀಸ್ ಸ್ಟೇಷನಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಒಳ್ಳೇದಾಯ್ತು ಕಣೋ. ಇನ್ನು ಮುಂದೆ ಯಾವ ಪೊಲೀಸ್ನವರು ನಮ್ಮ ಮನೆ ಬಾಗಿಲಿಗೆ ಬಂದು ಪ್ರಶ್ನೆ ಮಾಡೋಂಗಿಲ್ಲ. ಅಂಕಲ್, ಯಾವ ಸಮಸ್ಯೆನೂ ಆಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಹಾಂ, ರೀ, ಅದನ್ನ ತಗೊಂಡು ಎಲ್ಲಿ ಹೋಗ್ತಿದ್ದೀರಾ? ಇರೇ ಬಂದೆ. ಅವ ಎಲ್ಲಿಗೆ? ಬಂದೆ ಕಣೋ ಸಂಜೀವ. ಆದಿ ಶಮಿತಾ ಬರ ವಹಿಸ್ಕೊಂಡು ಲಕ್ಷ್ಮಿನ್ ಬಲಿಕ ಬರ್ಕ ಮಾಡ್ಬಿಡ್ತಾನೆ ಅನ್ಕೊಂಡಿದ್ದೆ ಕಣೆ. ಅಲ್ವಾ? ನಂಗೂ ಹಂಗೆ ಅನ್ಸುತ್ತು ಕಣೆ.
ಆದಿಗೆ ಲಕ್ಷ್ಮಿನ್ ಕಂಡ್ರೆ ಆಗಲ್ಲ. ಹಾಗಿತ್ತೂ ಈಗ ಅವಳನ್ನ ಬಿಟ್ಕೊಟ್ಟೇ ಇಲ್ಲ ನೋಡು. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವನು ಶಮಿತನೂ ಬಿಟ್ಕೊಟ್ಟಿಲ್ಲ. ಅದೇ ಅದೇ ಟ್ವಿಸ್ಟ್ ಅರ್ಥ ಆಗ್ತಿಲ್ಲ. ಇಬ್ರಲ್ಲಿ ಒಬ್ಬರನ್ನ ಬಲಿ ಕೊಟ್ಟು ತಾನ್ ಬದಲಾವಾಗ್ಲಿಲ್ಲ, ತಾನೇ ತಲೆ ಕೊಟ್ಟು ಕರ್ಣ ಆಗ್ಬಿಟ್ಟ. ಯಾವ ಕರ್ಣ? ಕುರುಕ್ಷೇತ್ರದ ಕರ್ಣನ, ಕಿರಿಕ್ ಪಾರ್ಟಿ ಕರ್ಣನ? ಎರಡೂ ಅಲ್ಲ, ರಾಮಾಯಣದ ಕುಂಭಕರ್ಣ ಅವನು. ಅವನಿಗೆಲ್ಲ ಪ್ಲಾನ್ ಮಾಡ್ಕೊಂಡೆ ಇದನ್ನು ಮಾಡಿದ. ನಂಗೇನೋ ಹಂಗ ಅನಿಸ್ತಿಲ್ಲ. ಆದಿಗೆ ಎಲ್ಲೋ ಒಳ್ಳೆ ಮನ್ಸಿದೆ ಅಂತ ಅನಿಸ್ತಿದೆ, ಅದಕ್ಕೆ ಹಿಂಗೆಲ್ಲ ಮಾಡಿದಾನೆ. ಅವನು ಲಕ್ಷ್ಮಿ ಬಗ್ಗೆ ಕಾಳಜಿ ತೋರಿಸ್ತಿದ್ದಾನೆ ಅಷ್ಟೇ. ಅಯ್ಯೋ, ಇದೇನಿದು ಇಷ್ಟೊಂದು ಮಿಸ್ ಕಾಲು? ಯಾರ್ದೆ ಮಿಸ್ ಕಾಲು? ನಿಮ್ಮ ಅಪ್ಪಂದ ಅಮ್ಮಂದ? ಅಲ್ಲ, ಆದಿದು. ಆದಿದಾ? ಮೋಸ್ಟ್ಲಿ ನಿಂಗೆ ಸಾರಿ ಕೇಳೋಕ್ಕೇನಾದರೂ ಫೋನ್ ಮಾಡಿದ್ನೇನು, ನೀನು ನೋಡ್ಕೊಂಡಿಲ್ವಾ? ಇಲ್ಲ, ಅದು ಫೋನ್ ಹಾಗೆ ಇಟ್ಟಿದ್ದೆ, ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿತ್ತು. ಈಗ ಆನ್ ಮಾಡಿದೆ. ಎಲ್ಲಿ ತೋರಿಸು. ಇದೊಂದು ಸ್ಕ್ರೀನ್ ಶಾಟ್ನ ಶಮಿತಂಗೆ ಕಳ್ಸೆ, ಉಡ್ಸೋಣ. ಸುಮ್ಮನಿರೆ, ಬೀದಿಲೋಗೋ ಮಾರಿನ ಮನೆ ಒಳಗೆ ಕರ್ಕೊಂಬಂದು ಕೂರಿಸ್ಕೋಬೇಕಾ? ಏನು ಬೇಡ. ಇವನು ಯಾಕೆ ಇಷ್ಟು ಸತಿ ಕಾಲ್ ಮಾಡ್ತಿದ್ದಾನೆ? ಹೇ ಗರ್ಲ್ಸ್, ಯಾರದು ಆದಿ? ನೀನು ಈ ಪ್ರಶ್ನೆನ ನಮ್ಮ ಕಾಲೇಜಲ್ಲಿ ಕೇಳಬೇಕಿತ್ತು. ನಮ್ಮ ಕಾಲೇಜ್ ಹುಡುಗಿರು ಇಷ್ಟಿಷ್ಟುದ್ದ ವಿವರಣೆ ಕೊಡೋರು. ಓ, ಆರೆಂಜ್ ಹುಡುಗನಾ? ಆರೆಂಜು ಆ್ಯಪಲು ನೋಡೋಕ್ಕೆ ತೆಳ್ಳಗೆ ಬೆಳ್ಳಗೆ ಕ್ಯೂಟ್ ಆಗಿದ್ದಾನೆ. ಇವಳು ಇಷ್ಟು ದಿನ ಅವ್ರ ಮನೇಲೇ ಇದ್ದಿದ್ದು, ಒಂದೇ ಕ್ಲಾಸು. ಓ, ಹಾಗಾ? ಒಂದ್ ಸೆಕೆಂಡ್, ಹುಡುಗ ಲೈಟ್ ಆಗಿ ಗಡಮಿಸಿ ಬಿಟ್ಟಿದ್ದಾನಾ? ಲೈಟ್ ಅಂದ್ರೆ ತುಂಬಾ ಲೈಟ್ ಆಗಿ? ಚಿಗುರು ಅದು ಬಿಟ್ಟಿರಲಿಲ್ಲ ಅಂದ್ರೆ ಜಸ್ಟ್ ಪಾನ್ ಅಮೂಲ್ ಬೇಬಿ ತರ ಇರ್ತಿದ್ದ. ನನಗೂ ಹಾಗೆ ಅನ್ಸುತ್ತೆ. ಕ್ಲೀನ್ ಶೇವ್ ಮಾಡಿದ್ರೆ ಅವನ ಅಮೂಲ್ ಬೇಬಿನೇ. ಏನು, ನೀನು ಆದಿ ನೋಡಿದ್ಯಾ? ಅವನೇನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಈಗ ನೀವೆಲ್ಲ ಮಾತಾಡಿದ್ರಲ್ವಾ, ಹೊರಗಡೆ ಸೇಮ್ ಟು ಸೇಮ್ ಫೀಚರ್ ಇರೋ ಒಂದು ಹುಡುಗ ಅಲ್ಲಿ ನಿಂತಿದ್ದಾನೆ. ಅವನೇನಾ ಲಕ್ಷ್ಮಿ?